ದೊಡ್ಡ ಸಮಾಜವಾದಿ ಅಂತ ಹೇಳ್ತಾರೆ. ಆದರೆ ಮುಖ್ಯಮಂತ್ರಿಯವರು ಇವತ್ತು ರೈತರ ಭೂಮಿನ ಮೈನಿಂಗ್ ಮಾಫಿಯಾಗಿ ಮಾರಾಟ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಮುಖ್ಯಮಂತ್ರಿಯವರ ಪಟಾಲಮ್ಮು ಜಾತಿವಾದಿಗಳು ಇವತ್ತು ದೊಡ್ಡದಾಗಿ ಪೋಸ್ಟ್ ಆಗ್ತಾರೆ. ಕುಣಿಗಲ್ ಸ್ಟಡ್ ಫಾರ್ಮ್ ಅನ್ನ ಅವ್ರಿಗೆ ಇದು ಏನಿದೆ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ. ನಿಮಗೆ ತಾಕತ್ತಿದ್ರೆ, ನಿಮ್ಗೆ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಬೈರತಿ ಸುರೇಶ್ ಅವರೇ ನೀವು ಹಾಕಿ. ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಜನ ನಿಮ್ಮ ವಿರುದ್ಧ ಇದ್ದಾರೆ. ನಮ್ಮ ಇತಿಹಾಸನ ನಾವು ಉಳಿಸ್ಕೋಬೇಕು, ನಮ್ಮ ಇತಿಹಾಸ ನಮಗೆ ಬೇಕು. ಮತ್ತೆ ಇಲ್ಲೇ MLA ಅವರು ರಂಗನಾಥ್ ಅವರು ದೊಡ್ಡದಾಗಿ ಮಾತಾಡ್ತಾರೆ, ಅವ್ರು ನಿಜವಾಗ್ಲೂ ಕಾಳಜಿ ಅನ್ಕೋತೀವಿ. ಆದರೆ ಅವ್ರೇನು ಮಾಡ್ತಾ ಇದ್ದಾರೆ? ಎಲ್ಲಿದೆ ನಿಮ್ಮ ಕಾಳಜಿ? ಬಹುಶಃ ನಿಮ್ಮ ಪಕ್ಷದವರು ನಿಮ್ಮ ಸಂಬಂಧಿಕರು ಹೇಗೆ ಮೇಕೆದಾಟು ನಾಶ ಮಾಡ್ತಿದ್ದೀರೋ, ನೀವು ಸಹ ಕುಣಿಗಲ್ಲಲ್ಲಿ ನಾಶ ಮಾಡ್ತಾ ಇದ್ದೀರಾ. ನೀವು ಅದನ್ನು ನಾಶ ಮಾಡೋದು ನಿಲ್ಲಿಸಿ, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಮತ್ತೆ ಒಂದು ವಾರದ ಹಿಂದೆ ಪ್ರಕಾಶ್ ಕುಣಿಗಲ್ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಬರ್ಸಿದಾಗ ನಾನು ಅವತ್ತೇ ಪಶುಸಂಗೋಪ ಮಂತ್ರಿ ಕೆ ವೆಂಕಟೇಶ್ವರ ಫೋನ್ ಮಾಡಿದೆ. ನಾನು ಹೇಳಿದೆ, ಕೆ ವೆಂಕಟೇಶ್ವರೇ ಬಹಳ ಆಕ್ರೋಶ ಬರ್ತಾ ಇದೆ, ನೀವು ಇವತ್ತಿನ ದಿನ ಈ ಕುಣಿಗಲ್ ಸ್ಟಡ್ ಫಾರ್ಮನ್ನು ಬಿಟ್ಬಿಡಿ, ನೀವು ಅದನ್ನು ಹಾಗೆ ಬಿಡಿ, ಅದನ್ನು ಅಭಿವೃದ್ಧಿ ಮಾಡಿ, ಇದನ್ನು ಮುಂದುವರಿಸಬೇಡಿ ಅಂದೆ. ಅವ್ರೇನು ಹೇಳ್ತಾರೆ ಅಂದರೆ, ಬಿಡೋದೇನು ಪ್ರಶ್ನೆ, ನಾವು ಎತ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ನೋಡಿ, ನಿಮ್ಮ ಆಕ್ರೋಶದಿಂದ ಅವ್ರಿಗೆ ಭಯ ಆಗಿದೆ, ನಿಮ್ಮ ಸಂಘಟನೆಗಳಿಂದ ಭಯ ಆಗಿದೆ. ಇವತ್ತಿನ ದಿನ ಇದು ಒಂದು ಸ್ಟಡ್ ಫಾರ್ಮ್ ಅಷ್ಟೇ ಅಲ್ಲ, ಇದು ಒಂದು ಭಾವನಾತ್ಮಕವಾದ ವಿಚಾರ. ನೀವು ನಮ್ಮ ಭಾವನೆಗಳಿಗೆ ದ್ರೋಹ ಮಾಡಬೇಡಿ. ಇವತ್ತು ಎಲ್ಲ ಸಂಘಟನೆಗಳು ಸೇರಿರೋದು ಬಹಳ ಅದ್ಭುತ. ನಮಗೆ ಯಾವುದಾದ್ರು ಹೋರಾಟಕ್ಕೆ ತೂಕ ಇದೆ ಅಂದರೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಮೀಡಿಯಾ ಬರುತ್ತೆ ಅಲ್ಲ, ತೂಕ ಇದ್ದರೆ ಅದರ ಬೇಡಿಕೆ ಎಷ್ಟು ನ್ಯಾಯಯುತವಾಗಿದೆ. ಇದು ನ್ಯಾಯಯುತವಾದ ಬೇಡಿಕೆ, ನಾವೆಲ್ಲರೂ ಸಹ ಇದಕ್ಕೆ ನಿಂತ್ಕೋಬೇಕು. ನಾನು ಕೊನೆ ಒಂದು ಮಾತು ಹೇಳಿ ಮುಗಿಸ್ತೀನಿ. ಇವತ್ತಿನ ದಿನ ದೇಶ ಕಲ್ಪನೆಯನ್ನು ಪ್ರಶ್ನೆ ಆಗ್ತಾ ಇದೆ. ಏನಿದು ದೇಶ? ದೇಶ ಅಂದರೆ ರಾಜಕೀಯ ಪಕ್ಷಗಳಲ್ಲ, ದೇಶ ಅಂದರೆ ಬರೀ ಜನ ಅಲ್ಲ, ದೇಶ ಅಂದರೆ ಸರ್ಕಾರಗಳಲ್ಲ. ದೇಶ ಅನ್ನೋ ಕಲ್ಪನೆ ನಮಗೆ ಇವತ್ತಿನ ದಿನ ಬೇರೆ ಬೇರೆ ಕಲ್ಪನೆಗಳು ಬರ್ತಾ ಇದೆ. ನಮಗೆ ಹಿಂದೂ ರಾಷ್ಟ್ರ ಬೇಕಾಗಿಲ್ಲ, ರಾಮರಾಜ್ಯ ಬೇಕಾಗಿಲ್ಲ, ಸರ್ವ ಜನಾಂಗ ಶಾಂತಿಯ ಫೋಟೋನು ಬೇಕಾಗಿಲ್ಲ. ನಮಗೇನಾದರೂ ಬೇಕಿದ್ರೆ ಅದು ಸಮಾನತೆ, ನ್ಯಾಯ,